ಸೊ ಎಲ್ಲ ಒಂದ್ ಕಡೆ ಮುಂಬೈನಲ್ಲಿ ಪಾಪಾರಜ್ಜಿ ಅಂತಂದ್ರೆ ಆ ಕಲ್ಚರೇ ಬೇರೆ. ಯಾಕಂದ್ರೆ ಏರ್ಪೋರ್ಟ್ ಅಲ್ಲಿ ಇರುವಂತ ಒಂದಷ್ಟು ಜಿಮ್ಮಿಂದ ಹೊರ ಬರುವಂತ ಸಂದರ್ಭ ಅಥವಾ ರೆಸ್ಟೋರೆಂಟ್ ಪಬ್ಗಳು ಹೋದಂತ ಆ ಥರದಿದೆ. ಬಟ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ಲಿಮಿಟೆಡ್ ಕಲಾವಿದರು, ಸೊ ಯಾರು ಕೂಡ ಇದ್ದಾರೆ ಏರ್ಪೋರ್ಟ್ ಸಂಸ್ಕೃತಿ ಆಗಲಿ ಪಬ್ ಸಂಸ್ಕೃತಿಯಲ್ಲಿ ಯಾರಿಗೂ ಅದಕ್ಕೆ ಬರಲ್ಲ. ಬಟ್ ಪಾಪಾರಾಜಿ ಬಳಕೆ ಆಗ್ತಿರೋದು ಸಿನಿಮಾದ ಪ್ರಮೋಷನ್ ವಿಚಾರದಲ್ಲಿ ಕನ್ನಡದಲ್ಲಿ. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಈ ಹೆಣ್ಮಕ್ಳು ಬರುವಂತ ಸಂದರ್ಭದಲ್ಲಿ, ನಟಿಯರು ಬರುವಂತ ಸಂದರ್ಭದಲ್ಲಿ ಈ ತರ ಝೂಮ್ ಅನ್ನೋದು ಪರ್ಟಿಕ್ಯುಲರ್ ಬಳಸಿ ಹೇಳ್ತಾ ಇದ್ದಾರೆ, ಕೆಟ್ಟದಾಗಿ ಅಸಭ್ಯವಾಗಿ ಮಾಡುವಂತ ವಿಚಾರ. ಅದೇ ಒಂದು ಫ್ರೇಮ್ ಅನ್ನ ಮಾತಾಡೋ ಕಡೆ ಯಾಕೆ ಹಿಡಿಯುತ್ತಿಲ್ಲ ಅನ್ನುವಂಥದ್ದು ಎಲ್ಲರ ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥ. ಕಲಾವಿದರಾಗಿ ನೋಡಿ, ನಟರಾಗಿ ನೋಡಿ ಅನ್ನುವಂಥದ್ದು. ಇಲ್ಲ, ನಿಜ ಅದು. ಮುಂಬೈಯಲ್ಲಿ ಈ ಸಂಸ್ಕೃತಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಯೂಸ್ ಕೂಡ ಆಗ್ತಿದೆ ಅಲ್ಲಿ. ನಿಮ್ಗೆ ನೋಡಿದ್ರೆ ಮೃಣಾಲ್ ಠಾಕೂರ್ ಅವರು ಲಾಸ್ಟ್ ಟೈಮ್ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರು. ನನ್ನ ಪಾರ್ಟ್ಗಳನ್ನ ಮಾತ್ರ ನೀವು ತೋರ್ಸಕ್ಕೆ ಅದು ಇಟ್ಕೊಂಬೇಡಿ ಅನ್ನೋ ರೀಸನ್ನೇ ಅವರು ಓಪನ್ ಟಾಕ್ ಇತ್ತು ಅದು. ಆ ರೀತಿಯಲ್ಲಿ ನಮ್ಮಲ್ಲಿ ಅದು ವರ್ಕ್ ಆಗ್ತಿಲ್ಲ. ಅಂದ್ರೆ ನಮ್ಮಲ್ಲಿ ಏರ್ಪೋರ್ಟ್ ಇಂದ ಬರೋದಾಗ್ಲಿ, ಜಿಮ್ ಆಗ್ಲಿ ಇಲ್ಲ. ಸೊ ಈ ರೀಸನ್ಗೆ ಅನ್ಸುತ್ತೆ ಯಾರೋ ಒಬ್ಬ ಫೆನೈಲ್ ಕುಡಿತೀನಿ, ಇಲ್ಲ ಸೀಮೆಣ್ಣೆ ಕುಡಿತೀನಿ, ಪೆಟ್ರೋಲ್ ಕುಡಿತೀನಿ ಅಂದವನ್ ಮುಂದೆನೂ ಅಲ್ಲಿ ಪೇಪರ್ಸ್ ಇರುತ್ತೆ. ಸೊ ಎಲ್ಲಿಗೆ ಹೋಗ್ತಿದೆ? ಅದೇ ನಾನು ಹೇಳಿದ್ದು, ಜರ್ನಲಿಸಮ್ ಎಥಿಕ್ ಇಲ್ಲ ಇಲ್ಲಿ. ಸೊ ಇವ್ರುಗಳಿಂದ ಒಂದು ಪ್ರಾಬ್ಲಮ್ ನಮಗೇನಾಗ್ತಿದೆ ಅಂದ್ರೆ, ಇಲ್ಲಿ ಪ್ರಾಪರ್ ಆಗಿ ನಮ್ ಮೈನ್ ಯಾರು ಇದ್ರಲ್ಲ ಜರ್ನಲಿಸ್ಟ್ಗಳು, ಅವ್ರು ಬರ್ತಾ ಇಲ್ಲ. ಪ್ರೆಸ್ ಮೀಟ್ಗಳಿಗೆ ಅವ್ರು ಬರ್ತಾ ಇಲ್ಲ. ಯಾರೋ ಒಬ್ರು ಕೂತಿರ್ತಾರೆ, ಆ ಸಿನಿಮಾಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ. ಎಕ್ಸಾಂಪಲ್ ನನಗೆ ಹೇಳ್ತೀನಿ, ನಾನು ಒಂದು ಸಿನಿಮಾಗೆ ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿರ್ತೀನಿ. ಆ ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡಬೇಕು ಅಂತ ಬಂದಿರ್ತೀನಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದರ್ಶನ್ ಸರ್ ಬಗ್ಗೆ ಹೇಳಿ ಅಂತಾರೆ. ಎಲ್ಲ ಕ್ಯಾಮ್ರಾಗಳು ಆನ್ ಆಗಿರುತ್ತೆ, ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗೋದಿಲ್ಲ. ಸೊ ನಾನು ಏನು ಹೇಳ್ಬೇಕು ಈಗ ನಾನು? ಯಾಕಂದ್ರೆ ಅದಕ್ಕೆ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿರ್ತಾನೆ. ಕಮಲ್ ಶ್ರೀದೇವಿ ಅಂತ ಬಂದಾಗ ನಮಗೆ ಪ್ರತಿ ಒಂದೊಂದು ರೂಪಾಯಿನೂ ನನಗೆ ಗೊತ್ತು ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ. ಸೊ ಅಷ್ಟೆಲ್ಲ ಎಫರ್ಟ್ ಹಾಕಿ ನಾವು ಒಂದು ಸಿನಿಮಾದ ಕಂಟೆಂಟ್ನ ನಾವು ತಲುಪಿಸ್ಬೇಕು ಅಂದಾಗ ಈ ಥರ ಏನೇನೋ ಬೇರೆ ಬೇರೆ ಕ್ವಶನ್ಸ್, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಆ ಥರ ಬೇರೆ ಏನೇನೋ ಅವ್ರ ವ್ಯೂಸ್ಗಳಿಗೋಸ್ಕರ ಮಾತ್ರ ಇದು ಎಲ್ಲೆಲ್ಲೋ ಹೋಗ್ತಿದೆ. ಸೊ ನಮ್ಮ ಕಂಟೆಂಟೇ ರೀಚ್ ಆಗ್ತಿಲ್ಲ, ಸೊ ನಾವು ಆಡಿಯನ್ಸ್ಗೆ ರೀಚ್ ಆಗ್ತಿಲ್ಲ. ಸೊ ಇವತ್ತು ನಾವು ಹಾಕಿರೋ ಬಟ್ಟೆ ರೀಚ್ ಆಗ್ತಿದೆ ಹೊರತು ಸಿನಿಮಾ ರೀಚ್ ಆಗ್ತಿಲ್ಲ ಯಾರಿಗೂ. ಅದನ್ನು ಶಾರ್ಟ್ ಮೆಮೊರಿ ಅಲ್ವಾ ಜನಕ್ಕೆ, ಒಂದು ಸ್ಕ್ರೋಲ್ ಆಗಿದ ತಕ್ಷಣ ಅದು ಹೋಗ್ಬಿಡುತ್ತೆ. ಇದೇ ಹಿಂದೆ ಕಲ್ಚರ್ ಯಾವ ಥರ ಐತೆ ಹೇಳಿ? ಹೀರೋಯಿನ್ ಫೋಟೋಸ್ಗಳನ್ನ ಕಟ್ ಮಾಡಿ ಬುಕ್ಕಲ್ಲಿ ಅಂಟಿಸ್ಕೊತಾ ಇದ್ರು. ಇವತ್ತು ಜಸ್ಟ್ ಒಂದು ಸ್ಕ್ರೋಲ್ಗೆ ಹೋಗ್ಬಿಟ್ಟಿದೆ. ಸೊ ಅದೆಲ್ಲ ತಪ್ಪು. ಅದಕ್ಕೆಲ್ಲ ಒಂದು ಕಡಿವಾಣ ಬೇಕೇ ಬೇಕು. ನಮಗೆ ಪ್ರೆಸ್ ಮೀಟ್ ಅಂತ ನಾವೇನು ಹೋಗ್ತೀವಲ್ಲ, ನಮ್ಮ ಚಾನಲ್ ಅವ್ರು ಏನಿರ್ತಾರೆ ಅವ್ರ ಜೊತೆ ಡಿಜಿಟಲ್ ಅವ್ರು ಯಾರು ಹ್ಯಾಂಡ್ ಪಿಕ್ ಮಾಡಿ. ಡಿಜಿಟಲ್ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಒಂದು 10-15 ಜನ ಟಾಪ್ ಚಾನಲ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬೇರೆಯವ್ರು ಮಾಡೋದ್ರಿಂದ ಅವ್ರಿಗೂ ಕೆಟ್ಟ ಹೆಸರು. ಈಗ ಏನಾಗುತ್ತೆ, ನಾವು ಬರೀ ಸ್ಯಾಟಲೈಟ್ ಚಾನಲ್ಸ್ಗಳಿಗೆ ಮಾತ್ರ ಮಾಡೋದಾ, ಇಲ್ಲ ಡಿಜಿಟಲ್ಗೆ ಮಾಡೋದಾ, ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಮತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ನಮಗೆ ಟೈಮ್ ಇರೋದಿಲ್ಲ. ಇವ್ರು ಯಾರು ಸ್ಯಾಟಲೈಟು, ಯಾರು ಡಿಜಿಟಲ್ಲು ಏನು ಅಂತ ಈಗ ಯಾರು ಏನು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಇರ್ತೀವಿ ನಾವು. ಸಿನಿಮಾ ತಂಡಗಳ ತಪ್ಪು ಇದೆ. ಯಾಕಂದ್ರೆ ಏಕೆ ಒಂದಷ್ಟು ವ್ಯೂಸ್ಗೋಸ್ಕರ ಸಾಕಷ್ಟು ಜನ ಸಂಖ್ಯೆನ ತುಂಬಿಸೋದಾಗ್ಲಿ ಇದೆಲ್ಲ ಕೆಲಸಗಳಾಗ್ತದೆ. ನೀವು ಹೇಳೋದಕ್ಕೆ ಪತ್ರಿಕಾಗೋಷ್ಠಿ ಅಂದ್ರೆ ಪ್ರೆಸ್ ಮೀಟ್ ಅಂತಂದ್ರೆ ಅದು ಲಿಮಿಟೆಡ್ ಒಂದಷ್ಟು ಜಾಗಗಳಿರೋ. ಯಾಕಂದ್ರೆ ಒಂದಷ್ಟು ವಿದ್ಯಾಭ್ಯಾಸನೂ ಇರಬೇಕು ಅವ್ರಿಗೆ, ಬರುವಂಥವ್ರಿಗೆ ಅವ್ರದ್ದೊಂದು ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಇರಬೇಕು. ಇಂಥದ್ದೊಂದು ಕೆಲಸವನ್ನ ಕಲಾವಿದರು ನೀವು ದನಿಗೂಡಿಸ್ಬೇಕು ಅದಕ್ಕೂ ಕೂಡ. ಯಾಕಂದ್ರೆ ನಾವು ಒಂದು ವರ್ಷದಿಂದ ಇದೇ ಥರದೊಂದು ಅಂದ್ರೆ ನಾವು ಕೂಡ ಮಾತನಾಡಿರ್ತೀವಿ. ಆ ಸಂದರ್ಭದಲ್ಲಿ ಒಂದಷ್ಟು ವಿರೋಧ ಕೂಡ ವ್ಯಕ್ತ ಆಗಿರುತ್ತೆ. ಬಟ್ ಈಗ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು ಇಲ್ಲ, ಖಂಡಿತವಾಗ್ಲೂ ಯಾವಾಗಲೂ ಪರ ವಿರೋಧ ಇದ್ದೇ ಇರುತ್ತೆ. ಈಗ ನಾವು ಮಾತಾಡ್ತಿದೀವಿ ಅಂದ್ರೆ ನಮ್ಮನ್ಗೆ ಅವಾಗೆಲ್ಲ ನಾವು ಬೇಕಾಗಿತ್ತು, ಇವಾಗ ನಮ್ಮನ್ನ ಬೇಡ ಅಂತಿದ್ದಾರೆ ಅನ್ನೋ ಥರದ್ದು ಬಂದೇ ಬರುತ್ತೆ. ಸೊ ನಾನೇನು ಹೇಳೋದು, ನಾನು ನಮ್ಮ ಮನೆ ಕೆಲಸ ಮಾಡಿಸ್ಕೊಳಕ್ಕೆ ಯಾರಿಗೂ ಕರ್ಸೋದಿಲ್ಲ. ಸೊ ಅಲ್ಲಿ ಕರ್ಕೊಂಬರೋದೇ ಸಿನಿಮಾನ ತಲುಪಿಸ್ಕೋಸ್ಕರ. ನೀವೊಬ್ರು ಯಾರೋ ಬಂದು ನಮ್ಮ ಹತ್ರ ಇಷ್ಟು ವ್ಯೂಸ್ ಇದೆ, ಇಷ್ಟು ರೀಚ್ ಇದೆ ಅಂತ ಹೇಳಿದಾಗ ನಾವು ಅದನ್ನು ನಂಬಿ ಅದಕ್ಕೆ ದುಡ್ಡು ಕೊಟ್ಟು ನಾವು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತೀವಿ. ಅದು ಸರಿಯಾಗಿ ಪ್ರಮಾಣದಲ್ಲಿ ಕೆಲಸ ಆಗಬೇಕಾಗತ್ತೆ. ಅದು ಯಾವುದೋ ಹೀರೋಯಿನ್ ಬಟ್ಟೆ ವಿಚಾರಕ್ಕೋ, ಇನ್ನೊಂದು ಯಾವುದೋ ಗಲಾಟೆಗೋಸ್ಕರನೋ, ಯಾರೋ ಡೀಸೆಲ್ ಕುಡಿಯೋದೋ ಫೆನೈಲ್ ಕುಡಿಯೋದೋ ಆ ಥರದಕ್ಕೆ ಹೋಗ್ಬಾರ್ದು. ಪಬ್ಲಿಸಿಟಿ ಮೀನ್ಸ್ ಟ್ರೆಡಿಷನಲ್ ಪಬ್ಲಿಸಿಟಿ ಏನು ಮಾಡ್ತಿರ್ವಲ್ಲ, ಆ್ಯಕ್ಚುಲಿ ಡಿಜಿಟಲ್ಲೇ ಇಲ್ದಾಗ ಸಿನಿಮಾಗಳು ಎಷ್ಟು ಗೆದ್ದಿದೆಯಲ್ಲ. ಈಗ ಹಂಗೆ ನೋಡೋಕೆ ಹೋದರೆ ಪಿಕ್ಚರ್ಗಳೇ